ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಕ್ಯಾಮ್. ಸೊ ನಾವಿವಾಗ ಬಂದಿರುವಂತಹ ವಿಷಯ ಏನಂದ್ರೆ, ನಮ್ಮ ಹಿಂದಿಯಲ್ಲಿ ಒಂದು ಟ್ರೈಲರ್ ರಿಲೀಸ್ ಮಾಡಿದ್ದಾರೆ ನಮ್ಮ ರಣವೀರ್ ಸಿಂಗ್ ಅವರದು, ದುರಂಧರ್ ಅಂತ ಹೇಳಿ. ನಾವು ಅದನ್ನ ರಿಯಾಕ್ಟ್ ಮಾಡಕ್ ಬರ್ತಾ ಇದೀವಿ. ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ತಿಳಿಸೋದಾದ್ರೆ ತಿಳಿಸಿ. ಇದಕ್ಕೆ ಡೈರೆಕ್ಟರ್ ಬಂದ್ಬಿಟ್ಟು ಆದಿತ್ಯ ಧರ್ ಅಂತ. ಓಕೆ, ಅವರು ಸ್ಕ್ರೀನ್ ಪ್ಲೇ ಎಲ್ಲ ಸ್ಟೋರಿ ಬರೆದಿದ್ದಾರೆ. ಓಕೆ. ಅದಾದ್ಮೇಲೆ ಪ್ರೊಡ್ಯೂಸರ್ಸ್ ಬಂದ್ಬಿಟ್ಟು ಅವರ ಅಣ್ಣನೋ ತಮ್ಮನೋ ರಿಲೇಷನ್ಸ್ ಅನ್ಸುತ್ತೆ. ಅವರು ಧೋರ್ ಅಂತಾನೆ ಇದೆ, ಲೋಕೇಶ್ ಧರ್ ಅಂತ ಅವರೇ ಮಾಡಿರೋದು, ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತೆ ಜ್ಯೋತಿ ದೇಶಪಾಂಡೆ ಈಗ ಮೂವಿಯಲ್ಲಿ ಸಂಜಯ್ ದತ್ ಇದ್ದಾನೆ, ಮಾಧವನ್ ಇದ್ದಾನೆ, ಇದಾರೆ ಇದ್ದಾರೆ ಸಂಜಯ್ ದತ್ ಇದ್ದಾರೆ, ಮಾಧವನ್ ಇದ್ದಾರೆ. ಹೌದೌದು, ಅವ್ರದ್ದು ಎಲ್ಲ ಗ್ಲಿಮ್ಸ್ ನೋಡಿದ್ವಿ, ಚೆನ್ನಾಗಿದೆ. ಇದು ಅಫಿಷಿಯಲ್ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಅದನ್ನ ಹೆಂಗಿದೆ ಅಂತ ಹೇಳಿ ಚೆಕ್ ಮಾಡೋಣ. ಸೊ ಲೆಟ್ ಸ್ಟಾರ್ಟ್. के जंग के बाद पाकिस्तान में बड़ा उदास सा माहौल था. मैं 6 साल ಆರ್ಮಿ ರಿಲೇಟೆಡ್ ಅನ್ಸುತ್ತೆ, ರಿಯಲ್ ಸ್ಟೋರಿ ಅನ್ಸುತ್ತೆ. रेडियो सुन रहा था. उस वक्त जिया उल हक ने एक ऐसी बात बोली जो मेरे जहन में खड़ गई. ब्लीड इंडिया विद 1000 cuts. बिल्कुल ऐसे जिस तरह हमने इससे बदतर हालत करूंगा मैं उस मुल्क की. ಜಪ್ಪಾ ದೇವರೇ. लेकिन आज का बिस्मिल्लाह इसके साथ. ಭಯಂಕರ मर्जी के बगैर पाकिस्तानी सियासत का एक पत्ता नहीं हिल सकता. उनका मुस्तकबिल बदल जाता है. ಈವೆಂಟ್ಸ್ ಸ್ಪೈ ಅನ್ಸುತ್ತೆ ಮೇ ಬಿ. ಇವರು ಇವ್ರ ಕ್ಯಾರೆಕ್ಟರ್ ಅಜಯ್ ದೇವಗನ್. ಅಜಯ್ ದೇವಗನ್. ताकि वो भारत के खिलाफ अगर नींद में भी सोचे ना, तो उनके ख्वाब में भी हम बैठे नजर आने चाहिए. ಸೇಮ್ ವಾಯ್ಸ್ ಇವರಲ್ಲಿ ಅವ್ರ ಕ್ಯಾರೆಕ್ಟರ್. ಹೇರ್ ಸ್ಟೈಲ್ ಅವ್ರದೇ ನೋಡಿ. ನೋಡಕ್ ಹಂಗೆ ಅದಾರೆ. ಸೇಮ್ ಹಂಗೆ ಅದ. उसको वादा किया गया, उसे भूलने की गुस्ताखी मत करना. रेमान डकैत की दी हुई मौत बड़ी कसाई नुमा होती है. बहुत साल पहले ना एक शैतान और एक जिन में जबरदस्त सेक्स हुआ. 9 महीने बाद जो पैदा हुआ उसका नाम पड़ा चौधरी असलम. ಸಂಜಯ್ ದತ್ ಚೌಧರಿ ಅಸ್ಲಾಂ. ಇಂಟ್ರೊಡಕ್ಷನ್ ಸಖತ್ತಾಗಿ ಕೊಟ್ಟಿದ್ದಾರೆ. तुम मारने से पहले तुझे रणवा बना दूंगा. और जमील साहब, आपको खस्सी ಸರ್ಜಿಕಲ್ ಸ್ಟ್ರೈಕ್ ಡೈರೆಕ್ಟರ್. ಉರಿ ಸರ್ಜಿಕಲ್ ಸ್ಟ್ರೈಕ್. ಅವರು ಸೇಮ್ ಡೈರೆಕ್ಟರ್. अगर तुम लोगों के पटाखे खत्म हो गए तो मैं धमाका शुरू करूं. ದುರಂಧರ್, ಆದಿತ್ಯ ಧರ್, ಜ್ಯೋತಿ ದೇಶಪಾಂಡೆ. 5 ಡಿಸೆಂಬರ್
ಓಹೋ ಮುಂಚೆ ನಿಮ್ದ ಶುರು ಮಾಡೋಣ, ಯಾವ ಥರ ಅನಿಸಿದೆ ನಿಮಗೆ? ಅದೇ ಲೈಕ್ ಅವರು ಇವ್ರಿ ಸರ್ಜಿಕಲ್ ಸ್ಟ್ರೈಕ್ ಮೂವಿ ತಗೊಂಡವ್ರೆ. ಅವರು ಏನೋ ಇದೇ ಸಿಚುವೇಶನಲ್ಲಿ ಇದ್ದಾರೆ. ಲೈಕ್ ಫುಲ್ಲು ಈ ಮೂವೀಸ್ ಥರ ಮಾಡೋಣ, ರಿಯಲ್ ಸ್ಟೋರಿನೇ ತಗೊಂಡು ನಮ್ಮ ಇಂಡಿಯನ್ಸ್ಗೆಲ್ಲರಿಗೆ ಲೈಕ್ ಇನ್ಸ್ಪೈರ್ ಮಾಡ್ತಾರೆ. ಇನ್ಸ್ಪೈರ್ ಮಾಡೋಂಥರ ಲೈಕ್ ಏನಂದ್ರೆ ಲೈಕ್ ನಾವು ನಮ್ಮ ಗೌರ್ಮೆಂಟ್ ಲೈಕ್ ನಮ್ಮ ಇಂಡಿಯನ್ ಅವರು ಆ ಆ್ಯಕ್ಷನ್ಸ್ನೆಲ್ಲರೂ ಹೆಂಗೆ ಲೈಕ್ ಲೈಕ್ ಏನಂತಾರೆ ರೆಸ್ಪಾನ್ಸ್ ಮಾಡಿದರು, ಆ ಥರ ಇದೆ. ಅದು ಸ್ವಲ್ಪ ಏನಂದ್ರೆ ಕಮರ್ಷಿಯಲ್ ಥರ ಮಾಡವ್ರೆ. ಬಟ್ ಏನಂದ್ರೆ ಲೈಕ್ ಎಲ್ಲ ರಿಯಲ್ ಸಿಚುವೇಶನ್ಸ್ ಟ್ರೂ ಇವೆಂಟ್ಸ್ ಅಂತ ಹಾಕವ್ರೆ. ಅದನ್ನ ನೋಡಬೇಕು ನಾವು. ಇವ್ರನ್ನ ನೋಡಿದ್ರೆ ಲೈಕ್ ನಿಮಗೆ ಲೈಕ್ ಹೆಂಗ ಅನ್ಸುತ್ತೋ ಅವಾಗಿಂದ ವಿಕ್ಕಿ ಕೌಶಲ್ ಹೆಂಗಾಗಿದೆ, ಅವಾಗಿಂದ ಈವರೆಗೆ ಲೈಕ್ ಅವನ್ನ ಆರ್ಮಿ ಪರ್ಸನ್ ಥರನೇ ನೋಡ್ತಾ ಇದ್ವಿ. ಆ ಥರ ಪೋಟ್ರೆ ಸ್ಟೋರಿ ರಿಯಲ್ ಆಗಾದ್ರೂ ಅದು ಗೊತ್ತಿರೋದು ಸಿಚುವೇಶನ್ ಎಲ್ಲರಿಗೆ. ಬಟ್ ಆ ಸಿನಿಮಾ ಮಾಡಕ್ಕೆ ಲೈಕ್ ಆ ಸ್ಟೋರಿ ತಗೋಲಿಕ್ಕೆ ಅದು ನೋಡಿದ್ರೆ ಇವಾಗ ನೋಡಿದ್ರೆ ನಮ್ಗೆ ಸಸ್ಪೆನ್ಸ್ ತರ ಇರುತ್ತೆ, ಆ ತರ ಇರುತ್ತೆ ಅಂತ ನಮ್ಗೆ ಅನಿಸ್ತಾ ಇದೆ. ನಿಮ್ಗೆ ಹೆಂಗ ಅನಿಸ್ತು? ನಮ್ಗೆ ಹೇಳ್ಬೇಕಂದ್ರೆ ಚೆನ್ನಾಗಿ ಅನಿಸ್ತು. ಒಂದು ಸ್ಟಾರ್ಟಿಂಗ್ ಒಂದೇ ಸ್ವಲ್ಪ ತೊಂದರೆ ಕೊಟ್ಟಿದೆ ಟ್ರೈಲರ್ ಫಸ್ಟ್ ಶಾರ್ಟ್. ಹೇಳ್ಬೇಕಂದ್ರೆ ಆ ರಿಯಾಕ್ಷನ್ ಪಿನ್ ಎಲ್ಲ ಚುಚ್ಚಿ ಹೇಳ್ಬೇಡಿ ಅನ್ಸುತ್ತೆ. ಆದ್ರೆ ಆ ಥಿಯೇಟರ್ ಅಲ್ಲಿ ಯಾವ ತರ ಇನ್ನೂ ಡೀಟೇಲ್ ಆಗಿ ತೋರಿಸ್ತಾರ ಅನ್ನೋದು ಗೊತ್ತಾಗ್ತಿಲ್ಲ. ಆ ಶಾರ್ಟ್ ತುಂಬಾ ಭಯಂಕರವಾಗಿ ತೆಗೆದಿದ್ದಾರೆ. ಅದು ಟ್ರೂ ಇನ್ಸಿಡೆಂಟ್ಸ್ ಇಂದ ಇನ್ಸ್ಪೈರ್ ಆಗಿರೋದ್ರಿಂದ ಆ ತರ ಇರ್ಬೋದು ಮೋಸ್ಟ್ಲಿ. ಅದು ನಮಗೆ ಇಮ್ಯಾಜಿನೇಷನ್ ಇಂದ ತೋರಿಸಿದ್ದಾರೆ. ಅದು ಯಾವ ತರ ಒಂದ್ ಕಡೆ ಮಾಡ್ತಿದ್ರು ಆ ತರ. ಇಮ್ಯಾಜಿನೇಷನ್ ಅಲ್ಲ, ಅದು ಆಕ್ಚುಲಿ ಮೇ ಬಿ ಇಟ್ ವಿಲ್ ಬಿ ಅ ಟ್ರೂ ಇವೆಂಟ್. ಇವಾಗ ಟ್ರೂ ಇವೆಂಟ್ ಇಲ್ಲಿ ಸೋಲ್ಜರ್ನ ಪಾಕಿಸ್ತಾನದವ್ರು ಕ್ಯಾಪ್ಚರ್ ಮಾಡಿ ಅವ್ರು ಹೆಂಗ್ ಟಾರ್ಚರ್ ಮಾಡ್ತಿದ್ದಾರೆ ಅಂತ ಹೇಳಿ, ಆ ಟಾರ್ಚರ್ ಯಾವ ತರ ಮಾಡ್ತಿರೋ ಆ ವಿಧಾನ ಅದು ತೋರಿಸಿದ್ದಾರೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಅದೇ ಅದು ಮಾಡಿದ್ಮೇಲೆ ನಮ್ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ಅವರು ಈ ಮೂವಿಯಲ್ಲಿ ತೋರಿಸ್ತಾರೆ. ಅದಕ್ಕೆ ಸ್ಟಾರ್ಟಿಂಗ್ ಅದು ಕೊಟ್ರು, ಮತ್ತೆ ಎಲ್ಲಾ ತೋರ್ಸವ್ರೆ. ನನಗೆ ತುಂಬಾ ಚೆನ್ನಾಗಿ ಅನ್ಸಿರೋದಂದ್ರೆ ಸಂಜಯ್ ದತ್ತದು ಇಂಟ್ರೊಡಕ್ಷನ್ ಶಾರ್ಟ್ಸ್ ತುಂಬಾ ಸಖತ್ತಾಗಿದೆ. ಅದು ಡೈಲಾಗೆ ಸಖತ್ತಾಗಿದೆ ಆಕ್ಚುಲಿ. ಅದೇ ಚೆನ್ನಾಗಿ ತುಂಬಾ ಚೆನ್ನಾಗಿ ಅನ್ಸ್ತು. ಅವ್ರು ಬರೋದು ಗನ್ ಇದು ಜಾಕೆಟ್ಸ್ ಹಾಕೊಂಡ್ ಬರೋದು, ಬುಲೆಟ್ ಪ್ರೂಫ್. ನಿಮಗೆ ಒಂಥರ ಗೂಸ್ ಬಂಪ್ಸ್ ಬರೋ ಮೂಮೆಂಟ್ಸ್ ಎಲ್ಲ ಇದಾವೆ ಮೂವಿಯಲ್ಲಿ. ಆಕ್ಚುಲಿ ನಮ್ಮ ಪೇಟ್ರಿಯಾಟಿಸಮ್ ಅನ್ನೋದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡೋ ರೇಂಜ್ ಅಲ್ಲಿ ಇದೆ ಮೂವಿ. ದುರಂಧರ್ ಮೇ ಬಿ ಸ್ಪೈ ಆಗಿ ಪಾಕಿಸ್ತಾನಕ್ಕೆ ಹೋಗಿರ್ತಾರೆ, ಅಲ್ಲಿ ಎಲ್ಲದನ್ನು ಸ್ಮ್ಯಾಶ್ ಮಾಡ್ತಾರೆ ಅನ್ನೋ ರೇಂಜ್ ಅಲ್ಲಿ. ಹೌದು, ಆ ತರ ಅನಿಸ್ತಾ ಇದೆ. ಮುಖಾಂತರ ನೋಡಿದ್ರೆ ಆ ತರನೇ ಅನಿಸ್ತಾ ಇದೆ. ಹೌದು, ಮೂವಿ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಎ ಹಿಟ್. ರಿಯಲ್ ಸ್ಟೋರಿ ಆದ್ರಿಂದ, ರಿಯಲ್ ಸ್ಟೋರಿ ಯಾರ್ದು ಆರ್ಮಿ ಬೇಸ್ಡ್ ಆ ತರ ಬಾರ್ಡರ್ದು ಸಿಚುವೇಶನ್ಸ್ ಅಂದ್ರೆ ಎಲ್ಲ ಆ ಸ್ಟೋರಿ ಲೈನ್ ಬೇಸ್ ಅಲ್ಲಿ ಹಿಟ್ ಆಗಿದಾವೆ ಇವಾಗವರೆಗೆ. ಹೌದು, ರಿಯಲ್ ಸ್ಟೋರಿ ಅಂದ್ರೆ ಆಬ್ವಿಯಸ್ಲಿ ಎಲ್ಲರೂ ನೋಡ್ಲೇಬೇಕಾಗಿದ್ದಂತ ಮೂವಿ ಇದು. ನಮ್ಗೆ ಈ ನಮ್ಮ ಆರ್ಮಿ ಅವರಿಗೆ ಎಷ್ಟು ಪ್ರಾಬ್ಲಮ್ ಆಗಿದೆ, ಏನ್ ಕತೆ ಅಂತೇಳಿ ಎಲ್ಲ ಇದರಿಂದನೇ ನಮ್ಗೆ ಗೊತ್ತಾಗೋದು. ಕೆಲವು ಮೀಡಿಯಾ ಕೆಲವು ಮುಖಾಂತರವಾಗಿ ಗೊತ್ತಾಗುತ್ತೆ ಆರ್ಮಿದು ಇಷ್ಟು ಮಾಡಿ. ಮೀಡಿಯಾದಲ್ಲಿ ಅದು ಅವರೆಲ್ಲ ಹೇಳಿರ್ತಾರೆ, ಅದೆಲ್ಲ ಜನಗಳ ತಲೆಗೆ ತಗೊಳಲ್ಲ. ಈ ತರ ಒಂದು ಸಿನಿಮಾ ರೇಂಜ್ ಅಲ್ಲಿ ಬಂದಾಗ ಅವ್ರಿಗೆ ಎಲ್ರಿಗೂ ಗೊತ್ತಾಗುತ್ತೆ. ಮೀಡಿಯಾ ಅವರು ಏನು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಜಾಸ್ತಿ. ಮೀಡಿಯಾದವ್ರು ಏನು ಅಲ್ಲಿಂದ ಇಲ್ಲಿ ತಗೊಂಡು ಬಿಡ್ತಾರೆ ಅಷ್ಟೇ, ಬಿಟ್ರೆ ಮತ್ತೇನಿಲ್ಲ. ವರ್ಕ್ ಇನ್ ದೇರ್ ಪರ್ಸ್ಪೆಕ್ಟಿವ್ ಅಷ್ಟೇ, ಅವ್ರವ್ರ ವಿಧಾನ. ಆದ್ರೆ ಯಾವ ತರ ಆಗಿರೋದು ಒಂದು ರಾ ಕಂಟೆಂಟ್ ಇಂದ ತೋರಿಸಿದ್ರೆ ಅದು ಜನರಿಗೆ, ಅದು ಭಾರತ ಜನತೆಗೆ ಈ ಮೂವಿ ಇದ್ರಲ್ಲಿ ಬಂದಾಗ ಎಲ್ರಿಗೂ ಟಚ್ ಆಗತ್ತೆ, ಆಕ್ಚುಲಿ ಕನೆಕ್ಟ್ ಆಗತ್ತೆ. ಸೊ ಸದ್ಯಕ್ಕೆ ಇಷ್ಟೇ. ಸೊ ಟ್ರೈಲರ್ ಸಖತ್ತಾಗಿದೆ. ಮೂವಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ. 5th ಡಿಸೆಂಬರ್ ಬರ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡೋಣ. ಹೌದು, ಚೇರ್ ಮಾಡೋಣ ಇಂಡಿಯನ್ ಆರ್ಮಿಗೆ. ಸದ್ಯಕ್ಕೆ ಇಷ್ಟೇ. ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ. ಧನ್ಯವಾದಗಳು ಫ್ರಮ್ ಕ್ಯಾಪ್ ಕ್ಯಾಮ್.